ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಹನಾ ಸೋನಿ ಕ್ರಿಯೇಷನ್ಸ್. ನಾನು ಇವತ್ತೊಂದು ದಹಿ ವಡ ರೆಸಿಪಿಯನ್ನು ನಿಮಗೆ ಶೇರ್ ಮಾಡ್ತಿದ್ದೇನೆ. ಮೊದಲಿಗೆ ನಾನು ಹೇಗೆ ಬಂದಿದೆ ಅಂತ ತೋರಿಸ್ತೇನೆ ನೋಡಿ. 3 ದಹಿ ವಡಕ್ಕೆ ನಾನು 3 ಟೇಬಲ್ ಸ್ಪೂನ್ ದಹಿ ಹಾಕಿದೆ, ಮೊಸರು ಹಾಕಿದೆ. ಈಗ ಫಸ್ಟಿಗೆ ಪ್ಲೇಸ್ಮೆಂಟ್ ಮಾಡಿ ತೋರಿಸ್ತೀನಿ. ಇದರ ಮೇಲೆ ಗ್ರೀನ್ ಚಟ್ನಿ ಹಾಕ್ತೇನೆ ನೋಡಿ ಹೇಗೆ ಬಂದಿದೆ ನೋಡಿ. ಇದರ ಮೇಲೆ ಗ್ರೀನ್ ಚಟ್ನಿ ಮೇಲೆ ನಾನೀಗ 1 ಟೇಬಲ್ ಸ್ಪೂನಷ್ಟು ಸ್ವೀಟ್ ಚಟ್ನಿ ಹಾಕ್ತೇನೆ. ಈ ಸ್ವೀಟ್ ಚಟ್ನಿ ಹಾಕಿದ ನಂತರ ನಾನು ಇನ್ನೊಂದು 2 ಟಿಪ್ಸ್ ಇದು ಹಾಕ್ತೇನೆ ಟ್ರಿಪ್ಸ್ ನೋಡಿ. ಇದೊಂದು ಸ್ವಲ್ಪ ನಾನು ಚಿಲ್ಲಿ ಫ್ಲೇಕ್ಸ್ ಹಾಕ್ತೇನೆ, ಅದು ಒಳ್ಳೆ ಟೇಸ್ಟ್ ಕೊಡ್ತದೆ ನಮ್ಮ ವಡಕ್ಕೆ, ದಹಿ ವಡಕ್ಕೆ. ಚಾಟ್ ಮಸಾಲ ಸ್ಪ್ರಿಂಕಲ್ ಮಾಡ್ತೇನೆ ಮತ್ತು ಸ್ವಲ್ಪ ಜೀರಾ ಪೌಡ್ರನ್ನು ಸ್ಪ್ರಿಂಕಲ್ ಮಾಡಿದ ಕೂಡಲೇ ಈಗ ದಹಿ ವಡ ರೆಡಿ ಆಗ್ತದೆ. ಇದು ಯಮ್ಮಿಯಾದ ಈಗ ದಹಿ ವಡ ರೆಡಿ ಆಯಿತು. ಈ ಥರ ನೋಡಿ, ಈಗ ನಾನು ದಹಿ ವಡವನ್ನು ಕಟ್ ಮಾಡಿ ತೋರಿಸ್ತೀನಿ. ಎಷ್ಟು ಸಾಫ್ಟ್ ಆಗಿದೆ ನೋಡಿ ದಹಿ ವಡ. ಇದಕ್ಕೆ ಕೆಲವು ಟಿಪ್ಸ್ ಉಂಟು, ಅದನ್ನು ನೀವು ಕ್ಲಿಯರಾಗಿ ಫಾಲೋ ಮಾಡಿ ನನ್ನ ರೆಸಿಪಿಯನ್ನು ಲಾಸ್ಟ್ವರೆಗೆ ನೋಡಿ ಎಷ್ಟು ಲೇಯರ್ ಆಗಿ ತೂತಾಗಿ ವಡ ಬಂದಿದೆ ಅಂತ. ಈ ಥರ ಯಮ್ಮಿಯಾದ ದಹಿ ವಡವನ್ನು ಹೇಗೆ ಮಾಡೋದಂತ ನಾನೀಗ ನಿಮಗೆ ಕಲಿಸಿಕೊಡ್ತಿದ್ದೇನೆ. ಅದಕ್ಕೆ ಇಂಗ್ರೀಡಿಯೆಂಟ್ಸ್ ಏನಂದರೆ, ಮೊದಲಿಗೆ ನಾನೀಗ ಉದ್ದಿನ ಬೇಳೆ ತಗೊಂಡಿದ್ದೇನೆ. ಇದನ್ನು ಇಡೀ ಉದ್ದು ಇದನ್ನು 5 ಗಂಟೆ ನೆನೆಸಿಟ್ಟಿದ್ದೇನೆ. ಇದನ್ನು ನೀರೆಲ್ಲ ಬಸಿದು ತಂದಿದ್ದೇನೆ. ಇನ್ನೊಂದು ಆಪ್ಷನ್ ಉಂಟು ನಿಮಗೆ, ಅರ್ಧ ಕಪ್ ಉದ್ದಿನ ಬೇಳೆಗೆ ಅರ್ಧ ಕಪ್ ಹೆಸರು ಬೇಳೆಯನ್ನು 4 ಗಂಟೆ ನೆನೆಸಿಟ್ಟರೂ ಆಗ್ತದೆ. ಅದರದ್ದು ನೀರು ಬಸಿಬಿಟ್ಟು ನೀವು ವಡ ಮಾಡಲಿಕ್ಕೆ ಆಗ್ತದೆ. ಈಗ ನಾನು ಮಿಕ್ಸಿ ಜಾರಿಗೆ ಈ ನೀರೆಲ್ಲ ಬಸಿದ ಇಡೀ ಉದ್ದು ನೆನೆಸಿದ್ದುಂಟಲ್ಲ, ಅದನ್ನು ಮಿಕ್ಸಿ ಜಾರಿಗೆ ಹಾಕ್ತೇನೆ. ಇದಕ್ಕೆ ನಾನು 1/4 ಲೋಟದಷ್ಟು ನೀರು ಹಾಕ್ತೇನೆ. ಉದ್ದಿನ ಬೇಳೆ 2ರಿಂದ 3 ಟೇಬಲ್ ಸ್ಪೂನ್ ಮಾತ್ರ ಹಾಕಿ ಈ ಟಿಪ್ಸ್ ಕಂಪ್ಲೀಟ್ ಫಾಲೋ ಮಾಡಿ. ಉದ್ದು ಹಿಟ್ಟು ದಪ್ಪ ಇರಬೇಕು ಮತ್ತು ನುಣ್ಣಗೆ ನೋಡಿ. ನಾನೀಗ ನೀರು ಹಾಕ್ತಾ ಇದ್ದೇನೆ. ನುಣ್ಣಗೆ ಅರಿಯುವುದೇನು ಬೇಡ ಹಿಟ್ಟನ್ನು. ಮಿಕ್ಸಿ ಜಾರಲ್ಲಿ ನಾನು ಅರ್ಧ ತರ್ತೇನೆ. ಈಗ ಹಿಟ್ಟು ರೆಡಿ ಆಯಿತು, ಅರ್ಧ ತಂದೆ ನೋಡಿ, ಹೆಚ್ಚೇನು ಸಾಫ್ಟ್ ಇಲ್ಲ. ಇದನ್ನೊಂದು ಬೌಲಿಗೆ ಹಾಕ್ತೇನೆ. ಇದರಲ್ಲಿ ಕೆಲವು ಟಿಪ್ಸ್ ಉಂಟು, ಅದನ್ನು ನೀವು ಕ್ಲಿಯರಾಗಿ ನೋಡಿ. ಹಿಟ್ಟು ನೋಡಿ, ಈಗ ನೋಡಿ ಒಂಥರ ಕಲರಲ್ಲಿ ಉಂಟು, ಎಷ್ಟು ವೈಟ್ ಇಲ್ಲ. ಈಗ ಇದಕ್ಕೆ ನಾನು ರುಚಿಗೆ ಉಪ್ಪು ಹಾಕ್ತೇನೆ ಮತ್ತು ಹಿಂಗೆ ಹಾಕ್ತೇನೆ. 1/4 ಟೇಬಲ್ ಸ್ಪೂನ್ ಹಿಂಗೆ, 1/4 ಟೇಬಲ್ ಸ್ಪೂನ್ ಉಪ್ಪು ಹಾಕ್ತೇನೆ. ಇದನ್ನೀಗ ಚೆಂದ ಮಾಡಿ 5 ನಿಮಿಷ ಬೀಟ್ ಮಾಡಬೇಕು. ಆಗ ಬೀಟ್ ಮಾಡಿದ ಕೂಡ ಕಲರೂ ಚೇಂಜ್ ಆಗ್ತದೆ, ಫ್ಲಫಿಯಾಗಿ ಹಿಟ್ಟು ಬರ್ತದೆ, ಹಿಟ್ಟು ಜಾಸ್ತಿ ಆಗ್ತದೆ ನಿಮಗೆ. ನೋಡಿ ಎಷ್ಟು ದಪ್ಪ ಆಯ್ತು ನೋಡಿ. ಈ ಥರ ಹಿಟ್ಟು ಫ್ಲಫಿಯಾಗಿ 5 ನಿಮಿಷ ಬೀಟ್ ಮಾಡಿ. ಇದಕ್ಕೆ ಕೆಲವು ಇಂಗ್ರೀಡಿಯೆಂಟ್ಸ್ ಹಾಕ್ಲಿಕ್ಕೆ, ಇದನ್ನು ಮೊದಲಿಗೆ ನಾನು ಒಂದು ಬೌಲಲ್ಲಿ ನೀರು ಹಾಕಿ ಅದಕ್ಕೆ ಒಂಚೂರು ಹಿಟ್ಟು ಹಾಕಿ ತೋರಿಸ್ತೇನೆ ನಿಮಗೆ. ಆಗ ನೋಡಿ ಅದು ಫ್ಲೋಟ್ ಆದರೆ ನೀವು ಮಾಡಿದ ಹಿಟ್ಟು ಕರೆಕ್ಟ್ ಉಂಟಂತ ಲೆಕ್ಕ. ಆಗ ವಡ ಕೂಡ ಸಾಫ್ಟಾಗಿ ಕ್ರಿಸ್ಪಿಯಾಗಿ ಬರ್ತದೆ. ಈಗ ಇದಕ್ಕೆ ಇಂಗ್ರೀಡಿಯೆಂಟ್ಸ್ ಯಾವುದಂತಂದರೆ, 2 ಗ್ರೀನ್ ಚಿಲ್ಲಿ ಕಟ್ ಮಾಡಿ ತಂದಿದ್ದೇನೆ, ಅದನ್ನು ಹಾಕ್ತೇನೆ. ಆನಂತರ 1 ಟೇಬಲ್ ಸ್ಪೂನ್ ಶುಂಠಿ ಸಣ್ಣಕ್ಕೆ ಹೆಚ್ಚಿ ತಂದಿದ್ದೇನೆ, ಅದನ್ನು ಹಾಕ್ತೇನೆ. ಮೊದಲು ಯಾಕೆ ಹಾಕಲಿಲ್ಲ ಅಂತಂದರೆ, ಹಸಿಮೆಣಸು ಶುಂಠಿ ಹಾಕಿದರೆ ನಾವು ಕೈಯಲ್ಲಿ ಬೀಟ್ ಮಾಡುವಾಗ ಕೈ ಉರಿ ಬರ್ತದೆ, ಅದಕ್ಕಾಗಿ ನಾನು ನಂತರ ಹಾಕಿದ್ದೇನೆ. ಅದನ್ನು ನೀವು ಬೇಕಾದರೆ ಫಾಲೋ ಮಾಡ್ಬೋದು. ಚೆಂದ ಮಾಡಿ ಬೀಟ್ ಮಾಡಿ ಇದನ್ನೊಂದು ರೆಸ್ಟಿಗೆ 5 ನಿಮಿಷ ನಾವು ಮುಚ್ಚಿ ಇಡುವ. ಈಗ ನಾವು ನೆಕ್ಸ್ಟಿಗೆ ಗ್ರೀನ್ ಚಟ್ನಿ ಮಾಡ್ತೇನೆ. ಇದಕ್ಕೆ ಒಂದು ಮಿಕ್ಸಿ ಜಾರಿಗೆ 1 ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಚೆಂದ ಮಾಡಿ ತೊಳೆದು ತಂದಿದ್ದೇನೆ, ಅದನ್ನು ಹಾಕ್ತೇನೆ. ಅರ್ಧ ಮುಷ್ಟಿಯಷ್ಟು ಪುದೀನ ಸೊಪ್ಪನ್ನು ತೊಳೆದು ತಂದಿದ್ದೇನೆ, ಅದನ್ನು ಹಾಕ್ತೇನೆ. ಈಗ ನಾನು 4ರಿಂದ 5 ಗ್ರೀನ್ ಚಿಲ್ಲಿ ತಂದಿದ್ದೇನೆ, ಅದನ್ನು ಹಾಕ್ತೇನೆ. ಶುಂಠಿ ಹಾಕ್ಬೋದು, ಬೆಳ್ಳುಳ್ಳಿ ಹಾಕ್ಬೋದು. ನಾನು ಶುಂಠಿ ಹಾಕಿದ್ದೇನೆ ಒಂದು ತುಂಡು. ಅರ್ಧ ಟೇಬಲ್ ಸ್ಪೂನ್ ಹುರಿದ ಜೀರಾ ಪೌಡ್ರು, 1/4 ಟೇಬಲ್ ಸ್ಪೂನ್ ಬ್ಲ್ಯಾಕ್ ಸಾಲ್ಟ್ ಹಾಕಿದ್ದೇನೆ. 1/4 ಟೇಬಲ್ ಸ್ಪೂನ್ ನಮ್ಮ ಉಪ್ಪು ಹಾಕ್ತೇನೆ ರುಚಿಗೆ. ಈಗ ಇದಕ್ಕೆ ದಲಿಯ ಹಾಕ್ತೇನೆ 2 ಟೇಬಲ್ ಸ್ಪೂನ್, ಚಟ್ನಿ ದಪ್ಪ ಆಗಲಿಕ್ಕೆ. ಇದಕ್ಕೆ ಇನ್ನು ನಾನು ಅರ್ಧ ಲಿಂಬು ಹಾಕ್ತೇನೆ. ಮೊಸರು 2 ಟೇಬಲ್ ಸ್ಪೂನ್ ಹಾಕ್ಬೋದು, ಲಿಂಬಿಲ್ಲದಿದ್ದರೆ ಹುಳಿಗೆ. ಇದನ್ನು ಮಿಕ್ಸಿಯಲ್ಲಿ ಕಟ್ಕೊಂಡು ಬಂದೆ ನೋಡಿ. ಲಿಂಬೆಹಣ್ಣು ಹಾಕ್ಲಿಕ್ಕೆ ಹೋಗಿ ಗ್ರೀನ್ ಆಯಿತು, ಮೊಸರು ಹಾಕಿದ್ರೆ ಸ್ವಲ್ಪ ಗ್ರೀನ್ ಲೈಟ್ ಆಗ್ತದೆ ಅಷ್ಟೇ. ಈಗ ಗ್ರೀನ್ ಚಟ್ನಿ ರೆಡಿ ಆಯಿತು. ನಾನು ಸ್ವೀಟ್ ಚಟ್ನಿ ಮಾಡಿದ ರೆಸಿಪಿ ಅದು ಕಟ್ಟಾಗಿದೆ. ಅದಕ್ಕೆ ಏನಿಲ್ಲ, 1 ಲೋಟ ನೀರನ್ನು ಬಿಸಿ ಮಾಡಲಿಕ್ಕೆ ಇಡಿ. 1 ಲಿಂಬೆ ಗಾತ್ರದಷ್ಟು ನೀವು ಹುಣಸೆ ಹಣ್ಣು ಮತ್ತು ಖರ್ಜೂರ ತಗೊಂಡು ಬಾಯ್ಲ್ ಮಾಡಿ ಅದನ್ನು ಸೋಸಿ ಚಾಟ್ ಮಸಾಲ ಜೀರಾ ಪೌಡ್ರೆಲ್ಲ ಹಾಕಿದರೆ ರೆಡಿ ಆಗ್ತದೆ. ಚಿಲ್ಲಿ ಪೌಡ್ರೆಲ್ಲ ಹಾಕಿದರೆ ನಿಮಗೆ ಬ್ಲ್ಯಾಕ್ ಇದು ರೆಡಿ ಆಗ್ತದೆ. ಈಗ ನಮ್ಮ ಹಿಟ್ಟು ನೋಡಿ ಒಳ್ಳೆ ಉಬ್ಬಿ ಬಂದಿದೆ. ಈಗ ನಾನು ಎಣ್ಣೆ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ಎಣ್ಣೆ ಹೆಚ್ಚು ಬಿಸಿ ಆಗಲಿಕ್ಕೆ ಇಲ್ಲ. ಟಿಪ್ಸ್ ನೋಡಿ, ಕೈಯಲ್ಲಿ ಒದ್ದೆ ಮಾಡಿದೆ ನಾನು ನೀರನ್ನು ಕೈಯಲ್ಲಿ. ಈಗ ಒಂಚೂರು ಹಾಕಿ ನೋಡ್ತೇನೆ, ಅದು ಉಬ್ಬಿದ ನೋಡುವ ನೋಡಿ. ಈಗೆಲ್ಲ ನಾನು ಹಾಕಿದ್ದೆಲ್ಲ ಉಬ್ಬಿ ಮೇಲೆ ಬಂತು. ಈಗಲೇ ಚಮಚ ಹಾಕಬೇಡಿ, ಅದೊಂದು 2 ನಿಮಿಷ ಬಿಡಿ. ಆ ನಂತರ ನೀವು ಚಮಚವನ್ನು ಹೀಗೆ ಮೇಲೆ ರೌಂಡ್ ಮಾಡಿದ ಕೂಡಲೇ ಅದು ಉಲ್ಟಾ ಆಗ್ತದೆ. ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡಿ ವಡವನ್ನು. ಜಾಸ್ತಿ ಇದರಲ್ಲಿ ಹೈ ಬೆಂಕಿಯಲ್ಲಿ ಉರಿಬೇಡಿ, ಅದು ಹೊರಗಡೆ ಕಲರ್ ಬರ್ತದೆ ಮಾತ್ರ. ಮೀಡಿಯಮ್ ಫ್ಲೇಮಲ್ಲೊಂದು 5 ನಿಮಿಷ ನೀವು ಫ್ರೈ ಮಾಡಿ.
ಎಲ್ಲ ಈಗ ವಡೆ ನೋಡಿ ಈ ಕಲರ್ಗೆ ಬಂದಕೊಳ್ಳಿ ತೆಗೆದಿಡ್ತೇನೆ. ಕ್ರಿಸ್ಪಿಯಾದ ವಡೆ ರೆಡಿ ಆಗ್ತದೆ. ಸೆಕೆಂಡ್ ಬ್ಯಾಚ್ಗೆ ನನಗೆ ಗ್ಯಾಸ್ ಬಂದ್ ಮಾಡಿ ನಾನು ಈಗ ವಡೆ ಹಾಕ್ತಾ ಇದ್ದೇನೆ, ಹಿಟ್ಟು ಹಾಕ್ತಾ ಇದ್ದೇನೆ. ಯಾಕಂದರೆ ಎಣ್ಣೆ ಮೊದಲೇ ಕಾದಿರ್ತದೆ, ಪುನಃ ಸೀದು ಹೋಗ್ತದೆ ಅದು ಅಂತ. ಎಲ್ಲ ಈಗ ಗ್ಯಾಸ್ ಆಫಲ್ಲಿ ಎಲ್ಲ ವಡೆ ಹಾಕ್ತೇನೆ. ಈಗ ಗ್ಯಾಸ್ ಆನ್ ಮಾಡ್ತೇನೆ. ಪುನಃ 2 ನಿಮಿಷ ಏನೂ ಮುಟ್ಟುವುದಿಲ್ಲ ನಾನು ವಡವನ್ನು. ಅದು ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಬಂದಾಗೆ ನೋಡಿ ವಡೆ ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ ನೋಡಿ. ಪ್ಲೇಟಲ್ಲಿ ಹಾರಿಸ್ತಕೊಳ್ಳಿ ಸೌಂಡ್ ಕೊಡ್ತದೆ ನಿಮಗೆ ಕ್ರಿಸ್ಪಿನೆಸ್ ಇದ್ದು. ಈಗ ನೋಡಿ ಇದು ಕೂಡ ಹಾಗೆ. ಇದನ್ನು ಚೆಂದ ಮಾಡಿ ಮುಚ್ಚಿಬಿಟ್ಟು ಈಗ ಮುಚ್ಚಿಸ್ತೇನೆ ನಾನು. ಇದರದ್ದು ತೆಗೆದು ಬಿಡ್ತೇನೆ. ಇದೇ ಥರ ಎಲ್ಲ ವಡೆ ಕ್ರಿಸ್ಪಿಯಾದ ವಡೆ ರೆಡಿ ಆಗ್ತದೆ. ಇದು ನೋಡಿ ನಾನು ಬೇಕಾದ್ರೆ ಹಾರಿಸಿ ತೋರಿಸ್ತೇನೆ ನಿಮಗೆ, ಆಗ ಸೌಂಡ್ ಬರ್ತದೆ ನಿಮಗೆ. ಈಗ ವಡವನ್ನು ಸಾಫ್ಟ್ ಮಾಡಲಿಕ್ಕೆ ಒಂದು ಟಿಪ್ಸ್ ಉಂಟು. ಅದೇನೆಂದರೆ, ನಾನು ಒಂದು ಉಗುರು ಬೆಚ್ಚಗಿನ ಒಂದು ಬೌಲಲ್ಲಿ ನಾನು ನೀರು ತಗೊಂಡಿದ್ದೇನೆ. ಕೈಯಲ್ಲಿ ಮುಟ್ಟೋ ನೋಡಿ ಉಗುರು ಬೆಚ್ಚ ಉಂಟು. ಇದಕ್ಕೆ ನಾನು ಸಾಲ್ಟ್ ಹಾಕ್ತೇನೆ ಸ್ವಲ್ಪ ರುಚಿಗೆ ತಕ್ಕ. ಈಗ ಹಿಂಗು ನೀವು ಹಾಕಲಿಕ್ಕೆ ಮರ್ತೋಗಿದ್ರೆ ಈ ಹೊತ್ತಲ್ಲಿ ನೀವು ಹಿಂಗು ಹಾಕ್ಬೋದು. ನಾನು ಖಾಲಿ ಸಾಲ್ಟ್ ಮಾತ್ರ ಹಾಕಿದೆ. ಈಗ ಎಲ್ಲ ಫ್ರೈ ಮಾಡಿದ ವಡೆ ಉಂಟಲ್ಲ, ಅದನ್ನು ಈ ನೀರಲ್ಲಿ ಹಾಕಿ ಒಂದು 5ರಿಂದ 10 ನಿಮಿಷ ಬಿಡಬೇಕು. ಆಗ ಅದು ನೀರನ್ನು ಎಳ್ಕೊಂಡು ಒಂದು ವಡೆ ಸಾಫ್ಟ್ ಆಗ್ತದೆ ಮತ್ತು ಎಣ್ಣೆ ಪಸೆ ಎಲ್ಲ ನೀರಲ್ಲಿ ಬಿಡ್ತದೆ. ಇದು ತುಂಬ ಒಳ್ಳೆ ಟಿಪ್ಸ್ ಸಾಫ್ಟ್ ಆಗಲಿಕ್ಕೆ. ಒಂದು ವೇಳೆ ವಡೆ ಉಳಿದ್ರೆ ಏನು ಮಾಡೋದಂತ ಹೇಳಿದ್ರೆ, ನೀವು ಒಂದು 15 ದಿವಸ ಸ್ಟೋರ್ ಮಾಡಿ ಫ್ರಿಜ್ಜಲ್ಲಿ ಇಡ್ಬೋದು. ಇದನ್ನೊಂದು ಏರ್ಟೈಟ್ ಬಾಕ್ಸ್ ತಗೊಳ್ತೇನೆ ನಾನು. ಅದರಲ್ಲಿ ಈ ವಡವನ್ನೆಲ್ಲ ಹಾಕಿ ನಾನು ಫ್ರಿಜ್ಜಲ್ಲಿ ಇಡ್ತೇನೆ. ನಮಗೆ ಸಾಯಂಕಾಲ ಇನ್ನೊಂದು ದಿವಸ ತಿಂಡಿ ಬೇಕಾಗುವಾಗ ಇದನ್ನು ತೆಗೆದುಬಿಟ್ಟು ಇದೇ ಥರ ಉಗುರು ಬೆಚ್ಚಗಿನ ನೀರಿಗೆ ಹಾಕಿಬಿಟ್ಟು ನಾವು ಚಟ್ನಿ ಹಾಕಿ ನಾವು ತಿನ್ಬೋದು. ಆಗ ದಹಿ ಹಾಕಿ ದಹಿ ವಡೆ ಪುನಃ ತಿನ್ಬೋದು. ಇದೊಂದು ನಿಮಗೆ ಟಿಪ್ಸಿಂದು ನೋಡಿ. ಈಗ ನಾನಿಲ್ಲಿ ಅದೆಲ್ಲ ವಡೆ ಎಲ್ಲ ಎಳ್ಕೊಳ್ಳಿ. ಇಲ್ಲಿ ಮೊಸರು ತಗೊಂಡಿದ್ದೇನೆ. ನಾನಿಲ್ಲಿ ಮಿಲ್ಕಿ ಮಿಸ್ಟಿನ ಒಂದು 10 ಟೇಬಲ್ ಸ್ಪೂನ್ ಮೊಸರು ತಗೊಂಡಿದ್ದೇನೆ. ನಮ್ಮದು ಮೊಸರು ಬೆಳಗ್ಗೆ ಮಧ್ಯಾಹ್ನ ಖಾಲಿ ಆಯಿತು. ಸಾಯಂಕಾಲ ತಿಂಡಿಗೆ ನಾನು ಮಾಡ್ತಾಯಿರೋದು. ಅದಕ್ಕೆ ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿ. ಇದಕ್ಕೆ ಶುಗರ್ ಪೌಡ್ರ್ ಹಾಕಿದೆ 2ರಿಂದ 3 ಟೇಬಲ್ ಸ್ಪೂನು. ನೀವು ಇಡೀ ಶುಗರ್ ಹಾಕ್ಬೋದು. ದಹಿ ಗಟ್ಟಿ ಇದ್ದರೆ ಇಡೀ ಶುಗರೇ ಹಾಕಿ, ತೊಂದರೆ ಇಲ್ಲ. ಪೌಡ್ರ್ ಮಾಡಬೇಕಂತ ಕೆಲಸ ಇಲ್ಲ. ಈಗ 1/4 ಟೇಬಲ್ ಸ್ಪೂನ್ ಬ್ಲ್ಯಾಕ್ ಸಾಲ್ಟ್ ರುಚಿಗೆ ಹಾಕ್ತಾ ಇದ್ದೇನೆ. ಮತ್ತು ನಮ್ಮ ಸಾಲ್ಟು ಹಾಕ್ಲಿಕ್ಕೆ ಉಂಟು ರುಚಿಗೆ. ಇದನ್ನು ಚೆಂದ ಮಾಡಿ ಮಾತ್ರ ಮೊಸರನ್ನು ಕ್ರೀಮಿ ಟೆಕ್ಸ್ಚರ್ ಬರೋವರೆಗೆ ಬೀಟ್ ಮಾಡಬೇಕು. ಉಪ್ಪು ಸ್ವೀಟ್ ಎಲ್ಲ ಸೇರಿ ನೋಡಿ ಈ ಉಪ್ಪು ಹಾಕ್ತಾ ಇದ್ದೇನೆ. ಅಷ್ಟು ಲಾಯ್ಕ್ ಆಗ್ತದೆ. ಮೊಸರು ವಡೆ ಅಂದರೆ ದಹಿ ವಡೆ ಅಂದರೆ ಮೊಸರೇ ಇಂಪಾರ್ಟೆಂಟ್. ಬಟ್ ನೀವು ಮೊಸರಲ್ಲಿ ಡಿಪ್ ಮಾಡಿ ಇಡಬೇಕಾಗಿ ಇಲ್ಲ. ಅದಕ್ಕೆ ನಾನು ನೀರಲ್ಲಿ ಡಿಪ್ ಮಾಡಿ ನಿಮಗೊಂದು ಟಿಪ್ಸ್ ತೋರಿಸಿ ಈ ಥರ ದಹಿ ವಡವನ್ನು ಮಾಡ್ಬೋದಂತ ನಾನು ಈ ರೆಸಿಪಿಯಲ್ಲಿ ತೋರಿಸ್ಕೊಡ್ತಿದ್ದೀನಿ. ಈ ರೆಸಿಪಿ ಕ್ಲಿಯರಾಗಿ ನೋಡಿ. ಈಗ ನೋಡಿ ದಹಿ ರೆಡಿ ಆಯಿತು. ಇದೊಂದು 10 ನಿಮಿಷ ಆಯಿತು. ವಡವನ್ನು ನೀರಿಂದ ಹಿಂಡಿ ತೆಗಿತಾ ಇದ್ದೀನಿ. ಹಿಂಡುವಾಗ ಮಾತ್ರ ವಡೆ ಬ್ರೇಕ್ ಆಗಬಾರ್ದು. ಈ ಟಿಪ್ಸನ್ನು ಫಾಲೋ ಮಾಡಿ ಎಲ್ಲ ವಡವನ್ನು ತೆಗಿತೇನೆ. ಈ ರೆಸಿಪಿ ಇಷ್ಟ ಇದಕ್ಕೊಂದು ಲೈಕ್ ಕೊಡಿ. ಸಬ್ಸ್ಕ್ರೈಬ್ ಆಗದವ್ರು ಸಬ್ಸ್ಕ್ರೈಬ್ ಆಗಿ ನೋಡಿ, ನನಗೆ ಸಪೋರ್ಟ್ ಮಾಡಿ. ನೀವು ಇದೇ ಥರ ನೋಡಿ ವಡವ ನೋಡಿ ಎಲ್ಲ ನನ್ನ ಟಿಪ್ಸನ್ನು ಫಾಲೋ ಮಾಡಿ. ಮತ್ತು ಯಾವಾಗ ನೀವು ಇದು ರೆಸಿಪಿ ಮಾಡ್ತೀರಂತಾದರೆ 2 ಸಲ ಕ್ಲಿಯರಾಗಿ ನೋಡಿ ಮತ್ತೆ ಮಾಡಿ. ಹೇಗೆ ಬಂತಂತ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ನಿಮ್ಮ ಫ್ರೆಂಡ್ಸ್ಗಳಿಗೂ ನನ್ನ ವಿಡಿಯೋ ರೆಸಿಪಿ ಶೇರ್ ಮಾಡಿ, ಅವರಿಗೂ ಸಬ್ಸ್ಕ್ರೈಬ್ ಆಗಿ ನೋಡಲಿಕ್ಕೆ ಹೋಗಿ. ನಾನೀಗ ಎಲ್ಲ ವಡವನ್ನು ಇದೇ ಥರ ನೀರಿನಲ್ಲಿ ಹಿಂಡಿ ಪ್ಲೇಟಲ್ಲಿ ತೆಗೆದಿಟ್ಕೊಳ್ತೇನೆ. ಆಗ ನಿಮಗೆ ಯಾವಾಗ ನೆಂಟರು ಬಂದಾಗಲೂ ಯಾರು ಬರಲಿ, ಮಕ್ಕಳು ಗಂಡ ಯಾರು ಬಂದಾಗಲೂ ನೀವು ಕೂಡಲೇ ದಿಢೀರನೇ ನಿಮಗೆ ದಹಿ ವಡೆ ಮಾಡಿ ಕೊಡ್ಬೋದು. ಇದು ಯಾರಾದ್ರು ಗೆಸ್ಟ್ ಬರ್ತಾರಾದರೆ ಬೇಗ ಮಾಡಿ ಇಡ್ಬೋದು. ಈಗ ನಾನು ಪ್ಲೇಟ್ ತಗೊಂಡಿದ್ದೇನೆ. ಅದರಲ್ಲಿ ಒಂದು 5 ವಡೆ ಹಾಕ್ತೇನೆ ನೋಡಿ. ಉಬ್ಬಿ ಸಾಫ್ಟಾಗಿ ಎಷ್ಟು ವಡೆ ರೆಡಿಯಾಗಿದೆ ನೋಡಿ. ಎಣ್ಣೆ ಪಸೆ ಕೂಡ ಹೋಯ್ತು ಇದರದ್ದು. ಇದರ ಮೇಲೆ ನಾನೀಗೊಂದು 5 ಟೇಬಲ್ ಸ್ಪೂನಷ್ಟು ಕರ್ಡ್ ಹಾಕ್ತೇನೆ. ಕರ್ಡಲ್ಲಿ ನೆನೆಸಿಡುವ ಅಗತ್ಯವೇ ಇಲ್ಲ. ಆಗ ನೋಡಿ ನೆನೆಸಿಟ್ಟೆ ಕೂಡಲೇ ವಡೆ ಯಾರಾದ್ರು ಬರುವಾಗ ಲೇಟ್ ಆದರೆ ಕೂಡಲೇ ಅದು ಸ್ವಲ್ಪ ಟೇಸ್ಟಲ್ಲಿ ಬೇರೆ ಬರ್ತದೆ. ಈ ಥರ ನೀವು ರೆಡಿಯಾಗಿ ಮಾಡಿಕೊಟ್ರೆ ಫ್ರೆಶ್ ದಹಿ ವಡೆ ರೆಡಿ ಆಗ್ತದೆ. ಒಂದು 5 ಟೇಬಲ್ ಸ್ಪೂನ್ ಮೊಸರು ಹಾಕಿದೆ. ಈ ಮೊಸರಿನ ಮೇಲೆ ಈಗ ನಾನು ಅದಕ್ಕೆ ಇನ್ನೊಂದು ಟಿಪ್ಸ್ ಅಂತ ಚಿಲ್ಲಿ ಫ್ಲೇಕ್ಸ್ ರೆಡಿ ಮಾಡಿದ್ದೇನೆ ನಾನು ಮಿಕ್ಸಿ ಜಾರಿಗೆ ಹಾಕಿ. ಜೀರಾ ಪೌಡರ್ ಉಂಟಲ್ಲ, ಇದು ಹುರಿದ ಜೀರಾ ಪೌಡರ್, ಇದು ಮಿಕ್ಸಿ ಜಾರಲ್ಲಿ ರೆಡಿ ಮಾಡಿ ಇಟ್ಟಿದ್ದೇನೆ. ನನ್ನ ಮನೇಲಿ ಯಾವಾಗಲೂ ಇರ್ತದೆ ಇದು ಜೀರಾ ಪೌಡರು. ಮತ್ತು ಚಾಟ್ ಮಸಾಲ ಇದು ಮಾರ್ಕೆಟಿಂದ ತಂದದ್ದು. ಇದು ಒಂದು ಎಕ್ಸ್ಟ್ರಾ ಹಾಕಿದ ಕೂಡಲೇ ಇದನ್ನು ನಮ್ಮ ವಡವನ್ನು ದಹಿ ವಡವನ್ನು ಮತ್ತೂ ಟೇಸ್ಟಿ ಕೊಡ್ತದೆ. ಮಕ್ಕಳಿಗಂದು ದಿ ಬೆಸ್ಟ್. ಈಗ ನೋಡಿ ನಾನು ಗ್ರೀನ್ ಚಟ್ನಿ ಹಾಕ್ತೇನೆ. ಇದೀಗ ನಾನು ಸರ್ವ್ ಮಾಡ್ತಿರೋದು ಮಕ್ಕಳಿಗೆ. ಸೊ ಅದಕ್ಕೆ ಹೆಚ್ಚು ಗ್ರೀನ್ ಚಟ್ನಿ ಹಾಕೋದಿಲ್ಲ, ಮೊದಲೇ ಖಾರ ಉಂಟು ಆ ಚಟ್ನಿ. ಈಗ ಅದರ ಮೇಲೆ ನಾನೀಗ ಸ್ವೀಟ್ ಚಟ್ನಿ ಹಾಕ್ತೇನೆ. ಅದು ಹಾಗೆ ನೀವು ಯಾರಿಗೆ ಸ್ವೀಟ್ ಚಟ್ನಿ ಇಷ್ಟ ಉಂಟವ್ರಿಗೆ ಜಾಸ್ತಿ ಹಾಕಿಕೊಡಿ. ಗ್ರೀನ್ ಚಟ್ನಿ ಯಾರಿಗೆ ಖುಷಿ ಉಂಟವರಿಗೆ ಜಾಸ್ತಿ ಗ್ರೀನ್ ಚಟ್ನಿ ಹಾಕಿ. ಇದು ಮನೆಯಲ್ಲಿ ನಾವು ಮಾಡಿದರೆ ಯಾರ್ಯಾವರಿಗೆ ಯಾವ ಥರ ಫ್ಲೇವರ್ ಖುಷಿ ಆಗ್ತದೆ ಆ ಥರ ಮಾಡಿ ನಾವು ಸರ್ವ್ ಮಾಡ್ಬೋದು. ಇದು ಮನೆಯಲ್ಲಿ ಮಾಡಿದೊಂದು ಬೆನಿಫಿಟ್. ಮತ್ತು ಹೆಲ್ದಿಯಾಗಿರ್ತದೆ, ಆಯಿಲು ಒಳ್ಳೆದಿರ್ತದೆ, ನಮ್ಮದೇ ಒಳ್ಳೆ ಆಯಿಲ್ ಇರ್ತದೆ. ಅದಕ್ಕಾಗಿ ನೀವು ಮನೆಯಲ್ಲೇ ಮಾಡಿ ಇದನ್ನು ರೆಸಿಪಿಯನ್ನು ನೋಡಿ ಹೇಗೆ ಬಂತಂತ ಕಮೆಂಟ್ಸಲ್ಲಿ ತಿಳಿಸಿ. ಈಗ ನೋಡಿ ಎಲ್ಲ ಹಾಕಿ ಆದ ನಂತರ ನಾವೀಗ ಸ್ಪೆಷಲ್ ಇಂಗ್ರೀಡಿಯೆಂಟ್ಸ್ ಉಂಟಲ್ಲ, ಚಿಲ್ಲಿ ಫ್ಲೇಕ್ಸನ್ನು ಸ್ಪ್ರಿಂಕಲ್ ಮಾಡ್ತೀನಿ ಎಲ್ಲ ವಡದ ಮೇಲೂ. ಸ್ವಲ್ಪ ಚಟ್ಪಟಿ ಆಗ್ತದೆ. ಚಾಟ್ ಮಸಾಲ ಹಾಕ್ತೇನೆ. ಈಗ ಸ್ವಲ್ಪ ಸ್ಪ್ರಿಂಕಲ್ ಮಾಡಿದರೆ ಸಾಕು.
ಲಾಸ್ಟಿಗೆ ಜೀರಾ ಹಾಕ್ತೇನೆ. ಜೀರಾ ಯಾಕೆ ಹಾಕೋದಂದರೆ ಅದು ನಮಗೆ ಡೈಜೆಷನ್ಗೆ ಜೀರಾ ಪೌಡ್ರು ತುಂಬ ಹೆಲ್ಪ್ ಮಾಡ್ತದೆ. ಇಲ್ಲಿಗೆ ನಮ್ಮದು ದಹಿವಡ ರೆಸಿಪಿ ರೆಡಿ ಆಯಿತು. ಚಟ್ಪಟಿಯಾದ ಮನೆಯಲ್ಲೇ ಮಾಡಿದ ಸಾಫ್ಟಾದ ದಹಿವಡ ರೆಡಿ ಆಗ್ತದೆ. ಇದು ಇಷ್ಟ ಆದರೆ ಇದಕ್ಕೊಂದು ಪುನಃ ಹೇಳ್ತಾ ಇರ್ತೇನೆ, ಬೋರ್ ಮಾಡ್ಕೊಳ್ಬೇಡಿ. ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ನೋಡಿ. ನಾನೀಗ ಈ ದಹಿವಡವನ್ನು ನೋಡಿ ನಾನು ಕಟ್ ಮಾಡಿಯೂ ತೋರಿಸ್ತೇನೆ ನಿಮಗೆ ಎಷ್ಟು ಸಾಫ್ಟಾಗಿ ಬಂದಿದೆ, ಅದರಲ್ಲಿ ಎಷ್ಟೆಷ್ಟು ಲೇಯರ್ ನಿಮಗೆ ಬರ್ತದೆ ಅಂತ ನಿಮಗೆ ಗೊತ್ತಾಗ್ತದೆ. ನೋಡಿ ಈಗ ಕಟ್ ಮಾಡ್ತಾ ಇದ್ದೇನೆ. ನೋಡಿ ಸ್ಪೂನಲ್ಲಿ ಒಂದು ಸಲ ಮಾಡುವಾಗಲೇ ಕಟ್ ಆಗ್ತದೆ. ದಹಿ ಕೂಡ ಕಡಿಮೆ ಸಾಕಾಗ್ತದೆ ಈ ಥರ ನೀವು ಮಾಡಿದರೆ. ಅದರಲ್ಲಿ ಲೇಯರ್ ಬಂದು ತೂತಾಗಿ ಸಾಫ್ಟಾಗಿ ಬಂದಿದೆ. ನಾನು ಇದು ರೆಸಿಪಿ ಇಷ್ಟ ಆದರೆ ಇದಕ್ಕೊಂದು ಲೈಕ್ ಕೊಡಿ ಹೇಳಿ. ನಾನೇನು ಬರೋವಾಗ ಒಳ್ಳೆ ವಿಡಿಯೋದಿಂದ ಬಂದು ನಿಮ್ಮನ್ನು ಮೀಟ್ ಆಗ್ತೇನೆ. ಅಲ್ಲಿವರೆಗೆ ಬಾಯ್.